ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಕೂಡ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ನಾನು ಎದ್ದೇಳೋ ಅಷ್ಟರಲ್ಲಿ ನಮ್ಮ ಅತ್ತೆ ಎದ್ದು ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ರು. ನಾನು ಕೂಡ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಎಲ್ಲರಿಗೂ ಟೀ ಮಾಡ್ಕೊಡೋಣ ಅಂತ ಹೋದೆ. ಹಾಗೆ ಟೀ ಮಾಡ್ತಾ ಲೈಟಾಗಿ ಕಿಚನ್ನ ಕೂಡ ಕ್ಲೀನ್ ಮಾಡಿಕೊಂಡೆ ಅಲ್ಲೇ. ಅಷ್ಟರಲ್ಲಿ ಅಮ್ಮ ಎಲ್ಲ ಬಟ್ಟೆ ವಾಶ್ ಮಾಡಿ ಕಂಪ್ಲೀಟ್ ಮಾಡಿದ್ರು. ಒಂದು ರೌಂಡ್ ಹೊರಗಡೆ ಹೋಗಿ ಅವರನ್ನು ಟೀ ಕುಡಿಯೋಕ್ಕೆ ಕರೆದು ಒಳಗಡೆ ಬಂದು ನಾನು ಕೂಡ ಟೀ ಕುಡಿಯೋಕ್ಕೆ ಕೂತ್ಕೊಂಡೆ. ಪಾಪು ಕೂಡ ಆವಾಗಲೇ ಎದ್ದು ಅವ್ರ ಅಪ್ಪನ ಮೇಲೆ ಮಲಗಿದ್ದ. ಅವನಿಗೆ ಆ್ಯಕ್ಚುಲಿ ಅಮ್ಮನಿಗಿಂತ ಅಪ್ಪನೇ ಇಷ್ಟ. ಸೊ ಅವ್ರ ಅಪ್ಪ ಕೆಲ್ಸಕ್ಕೆ ಹೋಗೋದು ಅವ್ನಿಗೆ ಇಷ್ಟ ಇರಲಿಲ್ಲ. ಸೊ ತುಂಬ ಫೀಲ್ ಮಾಡಿಕೊಂಡು ಅವ್ರ ಅಪ್ಪನ ಕಳಿಸ್ಕೊಡ್ತಿದ್ದ ಕೆಲಸಕ್ಕೆ. ನಾನು ಕೂಡ ಅವ್ರಿಗೆ ಬಾಯ್ ಮಾಡಿಬಿಟ್ಟು ಮನೆ ಒಳಗಡೆ ಬಂದೆ ಬೇರೆ ಕೆಲಸ ನೋಡೋಣ ಅಂತ. ಹಾಗೆ ಸಾಂಗ್ನ ಪ್ಲೇ ಮಾಡಿಬಿಟ್ಟು ಕೆಲಸ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಅಮ್ಮ ಮನೇಲೇ ಇದ್ದರೆ ಅವರು ಕೂಡ ಕೆಲಸನ ಶೇರ್ ಮಾಡ್ಕೋತಾರೆ. ಸೊ ನನಗೇನು ಅಷ್ಟೊಂದು ಹಿಂಸೆ ಆಗೋದಿಲ್ಲ. ಮನೆ ಕೆಲಸ ನಾನು ನೋಡ್ಕೋತೀನಿ, ಹೊರಗಿನ ಕೆಲಸ ಅವ್ರು ನೋಡ್ಕೋತಾರೆ. ಸಂಡೇ ಆಗಿರೋದ್ರಿಂದ ನಮಗೇನು ಜಾಸ್ತಿ ಕೆಲಸ ಇರಲಿಲ್ಲ. ಮನೆ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡೆ. ಹಾಗೆ ಬಟ್ಟೆ ಕೆಲಸ ಎಲ್ಲ ಆಲ್ರೆಡಿ ಅಮ್ಮನೇ ಮುಗಿಸಿದ್ರು. ಸೊ ನಾನು ಕ್ಲೀನಿಂಗ್ ಎಲ್ಲ ಮುಗಿಸಿ ಕಿಚನ್ ಒಳಗೆ ಹೋಗೋ ಅಷ್ಟರಲ್ಲಿ ಅಮ್ಮನೇ ತಿಂಡಿಗೂ ಕೂಡ ರೆಡಿ ಮಾಡಿದರು. ಆಮೇಲೆ ಕೆಲಸ ಎಲ್ಲ ಮುಗಿದಿದ್ರಿಂದ ನಾನು ಒಟ್ಟಿಗೆ ತಿಂಡಿ ಮಾಡಿಕೊಂಡೆ. ಆ್ಯಕ್ಚುಲಿ ನನಗೆ ಚಿತ್ರಾನ್ನ ಅಂದ್ರೇ ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಇನ್ನೇನು ಮಾಡೋಕ್ಕಾಗತ್ತೆ, ತಿನ್ನಲೇಬೇಕು. ಹಾಗೆ ತಿಂಡಿ ಎಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ಒಣಗಾಕಿ ಯಾಕೋ ತುಂಬ ಬೇಜಾರಾಗ್ತಿತ್ತು ಅಂತ ಮಮ್ಮಿ ಮನೆಗೆ ಒಂದು ರೌಂಡ್ ಹೋದೆ. ಬಟ್ ಅಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಿ ವಾಪಸ್ ಬಂದೆ. ಅಷ್ಟರಲ್ಲಿ ಬಟ್ಟೆ ಕೂಡ ಒಣಗಿತ್ತು. ಸೊ ಅದನ್ನೆಲ್ಲ ಮನೆಯೊಳಗೆ ಎತ್ತಿಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಬಟ್ ನಿದ್ದೆನೂ ಬರಲಿಲ್ಲ. ಸೊ ಅಟ್ಲೀಸ್ಟ್ ಎಡಿಟಿಂಗ್ ಕೆಲಸ ಆದರೂ ಮುಗಿಸ್ಬಿಡೋಣ ಅಂತ ಹೇಳಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೆಲಸನ ಆಮೇಲೆ ಮಾಡಿಕೊಂಡೆ. ಆಮೇಲೆ ಎಲ್ಲ ಮುಗಿಸಿ ಹೊರಗಡೆ ಬರೋ ಅಷ್ಟರಲ್ಲಿ ಟೈಮ್ 6:30 ಆಗಿಬಿಟ್ಟಿತ್ತು. ಸೊ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಹಾಗೆ ಮಮ್ಮಿ ಮನೆ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋದೆ. ನನಗಂತೂ ತುಂಬಾ ಹಸಿವಾಗ್ಬಿಟ್ಟಿತ್ತು. ಟೈಮ್ 7:00 ಆಗಿದ್ದರಿಂದ ನಾನು ಊಟನೂ ಮಾಡಿರಲಿಲ್ಲ. ಮಮ್ಮಿ ಫಿಶ್ ಫ್ರೈ, ಬೇಳೆ ಸಾಂಬಾರೆಲ್ಲ ಮಾಡಿದರು. ಸೊ ಅದನ್ನು ಕೊಟ್ಟು ಕಳಿಸ್ತು. ಸೊ ತುಂಬ ಹಸಿವಾಗಿದ್ದರಿಂದ 7 ಗಂಟೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಒಂದು ರೌಂಡು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡೆ. ಹಾಗೆ ಊಟ ಮಾಡ್ತಾ ಮಾಡ್ತಾ ಪಾಪುಗೂ ಕೂಡ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಸ್ದೆ. ನನ್ನ ಪಕ್ಕ ಇದ್ದರೆ ಸಾಕು, ಅವನೇ ಹೋಮ್ವರ್ಕ್ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋತಾನೆ. ಸೊ ಬೇಗ ಬೇಗ ಹೋಮ್ವರ್ಕ್ ಮುಗಿಸ್ಕೊಂಡ. ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಕಿಚನ್ಗೆ ಹೋದೆ. ಅಮ್ಮ ಅಷ್ಟರಲ್ಲಿ ಚಿಕನ್ ತೊಗೊಂಡು ಬಂದಿದ್ದರು. ಬಟ್ ಕೆಲವೊಂದು ಐಟಮ್ಸ್ ತರೋದು ಮಿಸ್ ಮಾಡಿದ್ರಿಂದ ನನ್ನನ್ನು ಅಂಗಡಿಗೆ ಹೋಗಿ ತಗೊಂಡು ಬಾ ಅಂತ ಹೇಳಿದರು. ಸೊ ನಾನು ಅದನ್ನೆಲ್ಲ ತೊಗೊಂಡು ಬಂದು ಟೀ ಮಾಡಿ ಕುಡಿದು ನಂತರ ಬೇರೆ ಕೆಲಸ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ನಾನು ಟೀ ಮಾಡೋ ಅಷ್ಟರಲ್ಲಿ ಅಮ್ಮ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಗೊತ್ತಿದೆಯಾ? ಚಿಕನ್. ಬರೀ ಚಿಕನ್ ಅಲ್ಲ, ಚಿಕನ್ ಕೈಮಾ ಸಾಂಬಾರು ಮಾಡ್ತಾರೆ ನಮ್ಮ ಮನೇಲಿ. ನಿಮ್ಮ ಮನೇಲೂ ಇದೇ ರೀತಿ ಚಿಕನ್ ಕೈಮಾ ಸಾಂಬಾರು ಮಾಡ್ತಾರೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ಓಕೆನಾ? ಎನಿವೇಸ್ ಒಟ್ಟಿಗೆ ಅನ್ನ ಮಾಡಿಬಿಡೋಣ ಅಂತೇಳಿ ಒಂದು ಕಡೆ ಅನ್ನಕ್ಕಿಟ್ಟೆ. ಅಷ್ಟರಲ್ಲಿ ಪಾಪು ಸ್ವಲ್ಪ ನಿದ್ದೆ ಬಂದಿದ್ದರಿಂದ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ಬೇಗ ಮಲ್ಕೊಬಿಡ್ತಾನೆ ಅಂತ ಹೇಳ್ಬಿಟ್ಟು ಫಸ್ಟು ಅವನಿಗೆ ಊಟ ಮಾಡಿಸೋಣ ಅಂತ ಹೋಗಿ ಊಟ ಮಾಡಿಸ್ದೆ. ಬರೋ ಅಷ್ಟರಲ್ಲಿ ಅಮ್ಮ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ರು. ಹಾಗೆ ಒಂದು ಕಡೆ ಕೈಮಾ ಉಂಡೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನೋಡಿ ನಮ್ಮ ಮನೇಲಿ ಈ ರೀತಿ ಮಾಡ್ತಾರೆ. ಹಾಗೆ ಅವ್ರು ಅಡುಗೆ ಮಾಡೋದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕೆಲವೊಂದು ಪಾತ್ರೆಗಳಿತ್ತು ಅದನ್ನೆಲ್ಲ ವಾಶ್ ಮಾಡಿಟ್ಟೆ. ಅಷ್ಟರಲ್ಲಿ ಇವರು ಕೂಡ ಪಾಪುನ ನೋಡೋಕ್ಕೆ ಒಂದು ರೌಂಡ್ ಮನೆಗೆ ಬಂದರು. ಸೊ ಅಮ್ಮ ಸಾಂಬಾರು ಮಾಡ್ತಿದ್ರು, ನಾನು ಹಾಗೇ ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೋದೆ. ಹಾಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ರು ಅವರು. ನಾನು ರೇಗಿಸ್ತಾ ಇದ್ದೆ ಅವ್ರಿಗೆ. ಅದಕ್ಕೆ ನಗ್ತಿದ್ದಾರೆ. ಅಷ್ಟರಲ್ಲಿ ಟೈಮ್ ಆಯಿತು ಅಂತ ಹೇಳಿ ಹೊರಟರು ಮತ್ತೆ ಕೆಲಸಕ್ಕೆ. ಬಾರ್ ಕೆಲಸ ಆಗಿರೋದ್ರಿಂದ ನೈಟ್ ಆಗುತ್ತೆ ಬರೋದು. ಈವ್ನಿಂಗ್ ಮಾತ್ರ ಒಂದು ರೌಂಡ್ ಪಾಪು ಮಾತಾಡ್ಸಕ್ಕೊಂಡು ಹೋಗೋಕ್ಕೆ ಅಂತ ಬರ್ತಾರೆ ಅಷ್ಟೇ. ಸೊ ಎಲ್ಲರಿಗೂ ಬಾಯ್ ಮಾಡಿ ಮತ್ತೆ ಹೊರಟರು ಅವರು ಕೆಲಸಕ್ಕೆ. ಸೊ ನಂದು ಎಲ್ಲ ಕೆಲಸ ಮುಗ್ದಿತ್ತು ಅಷ್ಟೊತ್ತಿಗಾಗಲೇ. ಇನ್ನೇನು ಮಾಡೋದು ಅಂತ ಹೇಳಿ ಫೋನ್ ನೋಡೋಕ್ಕೆ ಅಂತ ಹೋದೆ ರೂಮ್ಗೆ. ಅಷ್ಟರಲ್ಲಿ ಪಾಪು ತುಂಬ ಹಠ ಮಾಡ್ತಿದ್ದ. ನಿದ್ದೆ ಬೇರೆ ಫುಲ್ ಬಂದಿತ್ತಲ್ಲ. ಸೊ ಅವನನ್ನು ಮಲಗಿಸ್ಬಿಡೋಣ ಅಂತ ಮಲಗಿಸಿದ್ರೆ ಮಲ್ಕೋತಾನೇ ಇರಲಿಲ್ಲ. ಹೇಗೋ ಕಷ್ಟಪಟ್ಟು ಮಲಗಿಸ್ದೆ. ಸೊ ಟೈಮು ಅರೌಂಡ್ 10:45 ಆಯಿತು. ಅಷ್ಟರಲ್ಲಿ ಇವರು ಕೂಡ ಮತ್ತೆ ರಿಟರ್ನ್ ಬಂದರು ಮನೆಗೆ ಕೆಲಸ ಮುಗಿಸಿ. ಎಲ್ಲ ಕೂತ್ಕೊಂಡು ಊಟ ಮಾಡಿ ಒಟ್ಟಿಗೆ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡಿಕೊಂಡು ಹೋಗಿ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ನಿಮ್ಮ ಒಪಿನಿಯನನ್ನು ತಿಳಿಸ್ಕೊಡಿ. ಆ್ಯಂಡ್ ಇದೇ ರೀತಿ ಎಂಟರ್ಟೈನ್ಮೆಂಟ್ ವ್ಲಾಗ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. See you in the next vlog. Till then, take care. Bye bye.